ಶ್ರೀಲಂಕಾ ಬಳಿ ಅಮೆರಿಕದ ಸಬ್ಮೆರಿನ್ ಡಿಕ್ಕಿ ಹೊಡೆದಿರುವಂಥದ್ದು ಇರಾನ್ ನೌಕೆಗೆ ಡಿಕ್ಕಿ ಹೊಡೆದ ಪರಿಣಾಮ 148 ಮಂದಿ ನಾಪತ್ತೆಯಾಗಿದ್ದಾರೆ. ಶ್ರೀಲಂಕಾ ಬಳಿ ಅಮೆರಿಕದ ಸಬ್ಮೆರಿನ್ ಡಿಕ್ಕಿ ಹೊಡೆದಿದೆ ಇರಾನ್ ನೌಕೆಗೆ. ಪರಿಣಾಮ 148 ಮಂದಿ ನಾಪತ್ತೆಯಾಗಿದ್ದಾರೆ. ಶ್ರೀಲಂಕಾ ಬಳಿ ಅಮೆರಿಕದ ಜಲಂತರ್ಗಾಮಿ ದಾಳಿ ಮಾಡಿರುವಂಥದ್ದು. ದಾಳಿಯಿಂದ ಇರಾನ್ನ ಯುದ್ಧ ನೌಕೆ ಐರಿಸ್ ದೇನಾ ಮುಳುಗಡೆಯಾಗಿದೆ. ವಿಶಾಖಪಟ್ಟಣಂನಲ್ಲಿ ಆಯೋಜಿಸಿದ್ದಂತಹ ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ ಮಿಲನ್ 2026 ಅಭ್ಯಾಸದಲ್ಲಿ ನೌಕೆಗಳು ತೊಡಗಿಕೊಂಡಿದ್ವು. ಬಳಿಕ ಇರಾನ್ಗೆ ವಾಪಸ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಮುಳುಗಡೆಯಾಗಿದೆ. ಡ್ರೋನ್ ಮೂಲಕ ರಾಸ್ತನುರಾ ಬಳಿ ದಾಳಿ ನಡೆಸಲಾಗಿರುವಂಥದ್ದು. ನೌಕೆ ಮುಳುಗಿದ ಪರಿಣಾಮ ಕನಿಷ್ಠ 148 ನಾವಿಕರು ನಾಪತ್ತೆಯಾಗಿದ್ದಾರೆ. 78 ಮಂದಿಗೆ ಗಾಯಗಳಾಗಿರುವಂಥದ್ದು. ಇನ್ನು ಶ್ರೀಲಂಕಾದ ನೌಕಾ ಸಿಬ್ಬಂದಿಗಳು ಮತ್ತು ಅಲ್ಲಿನ ಅಧಿಕಾರಿಗಳು ಇವರನ್ನು ರಕ್ಷಣೆ ಮಾಡಿದ್ದಾರೆ. ಶೋಧ ಕಾರ್ಯಾಚರಣೆ ಇನ್ನೂ ಸಹ ಮುಂದುವರೆದಿದೆ. ಆದರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನುವ ಮಾಹಿತಿ ಇದೆ. ಆದರೆ ಗಾಯಾಳುಗಳು 78 ಮಂದಿಗೆ ಗಾಯಗಳಾಗಿದ್ದಾವೆ. 148 ಮಂದಿ ನಾಪತ್ತೆಯಾಗಿದ್ದಾರೆ. ಅವ್ರ ಪರಿಸ್ಥಿತಿ ಸದ್ಯ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 38 ಮಂದಿಯನ್ನು ಶ್ರೀಲಂಕಾದ ನೌಕಾ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ. ಸೊ ನೋಡಿ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದು. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರ್ತಕ್ಕಂಥ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಯುದ್ಧ ನಮ್ಮ ಏಷ್ಯಾದ ಭಾಗಕ್ಕೆ ಅದು ಕ್ರಮೇಣವಾಗಿ ಜಾರಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಆ ಮೂಲಕ ಬಹುಶಃ ಈ ಯುದ್ಧ ಇಡೀ ವಿಶ್ವದಾದ್ಯಂತ ವ್ಯಾಪಿಸಿಕೊಳ್ಳುವಂತಹ ಒಂದು ಆತಂಕ ನಿರ್ಮಾಣ ಆಗಿದೆ. ಓಕೆ, ಇನ್ನು ಬುಷೆಹರ್ ವಿಮಾನ ನಿಲ್ದಾಣದ ಮೇಲೆ ಏರ್ ಸ್ಟ್ರೈಕ್ ಆಗಿದೆ. ಧಗಧಗನೆ ಹೊತ್ತಿ ಉಳಿದಿರುವಂಥದ್ದು ವಿಮಾನ. ಪ್ರಯಾಣಿಕರ ವಿಮಾನ ಬೆಂಕಿಗೆ ಆಹುತಿಯಾಗಿದೆ. ಬುಷೆಹರ್ ವಿಮಾನ ನಿಲ್ದಾಣದಲ್ಲಿ ನಿಲ್ಲಿಸಲಾಗಿದ್ದಂಥ ವಿಮಾನ ಬೆಂಕಿಗೆ ಆಹುತಿಯಾಗಿದೆ. ವಿಮಾನ ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನು ಇರಾನ್ ಹಂಚಿಕೊಂಡಿದೆ. ಇರಾನ್ ಮೇಲೆ ಮುಗಿಬಿದ್ದಿರುವಂಥದ್ದು ಅಮೆರಿಕ ಮತ್ತು ಇಸ್ರೇಲ್. ಬುಷೆಹರ್ ವಿಮಾನ ನಿಲ್ದಾಣದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಸಂಪೂರ್ಣವಾಗಿ ಪ್ರಯಾಣಿಕರ ವಿಮಾನ ಸುಟ್ಟು ಭಸ್ಮ ಆಗಿದೆ. ಅಲ್ಲಿ ನೋಡಿ ದೃಶ್ಯಗಳಲ್ಲಿ ಗಮನಿಸಿದಷ್ಟು ಭೀಕರತೆಯಿಂದ ಕೂಡಿದೆ ಅನ್ನುವಂಥದ್ದು ವೀಕ್ಷಕರೇ. ಅಕ್ಷರಶಃ ಯುದ್ಧ ದಾಹಕ್ಕೆ ಎರಡೂ ರಾಷ್ಟ್ರಗಳು ಇವತ್ತು ಮತ್ತು ಅದಕ್ಕೆ ಸಪೋರ್ಟಿವ್ ಆಗಿ ಅಮೆರಿಕ ನಿಂತಿರ್ತಕ್ಕಂಥದ್ದು ನಿಜಕ್ಕೂ ಮಧ್ಯಪ್ರಾಚ್ಯವನ್ನು ಮತ್ತೊಂದು ಸಲ ಸ್ಮಶಾನದ ಸದೃಶ್ಯಗಳಿಗೆ ದೂಡಿರುವಂಥದ್ದು. ಅಮೆರಿಕ ತಾನೇ ಹೇಳಿಕೊಳ್ಳುತ್ತೆ, ಇಡೀ ಜಗತ್ತಿನಾದ್ಯಂತ ನಾನು ಶಾಂತಿಯನ್ನು ಸ್ಥಾಪನೆ ಮಾಡ್ತೀನಿ. ಇಲ್ಲಿಯವರೆಗೆ ಎಷ್ಟೋ ಜೀವಗಳನ್ನು ರಕ್ಷಣೆ ಮಾಡಿದ್ದೀನಿ. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿಕೊಳ್ಳುವಂಥದ್ದು ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾನೇ ನಿಜವಾದ ಅರ್ಹ ವ್ಯಕ್ತಿ ಅನ್ನುವ ರೀತಿಯಾದಂತಹ ಭಾಷಣಗಳನ್ನು ಬಿಗಿದಿದ್ದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಯುದ್ಧದ ದಾಹಕ್ಕೆ ಅಕ್ಷರಶಃ ನಿಂತಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಹತ್ಯೆಯ ನಂತರ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿರುವಂಥದ್ದು. ಮಾಡು ಇಲ್ಲವೇ ಮಡಿ ಅನ್ನುವ ಮನಸ್ಥಿತಿಗೆ ಇರಾನ್ ಬಂದಿರೋ ಹಾಗೆ ಕಾಣಿಸ್ತದೆ. ಯಾಕೆಂದರೆ ಇರಾನ್ನ ಈ ನಡೆ ಇದೆಯಲ್ಲ, ಬಹುಶಃ ತಾನು ನಾಶ ಆಗ್ತೀನಿ ಅನ್ನೋದು ಗೊತ್ತಿದ್ರೂ ಸಹ ತಾನು ಶತ್ರು ಪರವಾಗಿಲ್ಲ, ತನ್ನ ಶತ್ರು ಅಮೆರಿಕ ಮತ್ತು ಇಸ್ರೇಲನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾನಿಯನ್ನು ಡ್ಯಾಮೇಜನ್ನು ಮಾಡೇ ತಾನು ಹೋಗಬೇಕು ಅನ್ನುವ ರೀತಿಯಾದಂಥ ಮನಸ್ಥಿತಿಯಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ಅದರ ಭಾಗವಾಗಿಯೇ ಇರಾನ್ ಸುತ್ತಲೂ ಇರ್ತಕ್ಕಂತಹ ಇನ್ನಿತರ ಇಸ್ಲಾಂ ರಾಷ್ಟ್ರಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳು, ವಾಯುನೆಲೆಗಳೇನಿದ್ದಾವೆ ಅದರ ಮೇಲೆ ಒಂದರ ಮೇಲೊಂದರಂತೆ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು. ಮಗದೊಂದು ಕಡೆ ಇಸ್ರೇಲು ಸಹ ಅಕ್ಷರಶಃ ಇರಾನ್ನ ದಾಳಿಗೆ ಪತರಗುಟ್ಟಿ ಹೋಗಿದೆ. ಬಹುಶಃ ಈ ಮಧ್ಯಪ್ರಾಚ್ಯದಲ್ಲಿ ಅತಿ ಹೆಚ್ಚು ಯುದ್ಧಗಳನ್ನು ನೋಡಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಇಸ್ರೇಲ್. ಸೊ ಹಾಗಾಗಿ ಇಸ್ರೇಲ್ ಈ ಪರಿಸ್ಥಿತಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬಹಳ ಧೈರ್ಯದಿಂದಲೇ ಎದುರಿಸ್ತಾ ಇದೆ. ಆ ಧೈರ್ಯ ಬಹುಶಃ ಅಮೆರಿಕದಿಂದ ಬಂದಿದೆ. ಸೊ ಹಾಗಾಗಿ ಸದ್ಯಕ್ಕೆ ಈ ಯುದ್ಧದ ಕಾರ್ಮೋಡ ಇನ್ನೊಂದು 2 ವಾರಗಳು ಕಡಿಮೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಈ ಸಿಚುವೇಷನನ್ನು ಗಮನಿಸ್ತಾ ಇದ್ದರೆ
ಶಸ್ತ್ರಾಸ್ತ್ರಗಳು ಇರಾನ್ ಬಳಿಯೂ ಇದೆ, ಮಗದೊಂದು ಕಡೆ ಇಸ್ರೇಲ್ ಬಳಿಯೂ ಅಮೇರಿಕಾ ಬಳಿಯೂ ಸಹ ಇದೆ. ಅದನ್ನು ಹೇಳ್ಕೊಳ್ಳುವಂಥದ್ದೇನಿಲ್ಲ. ಇಬ್ಬರ ಹತ್ರನೂ ಸಾಕಷ್ಟು ಶಸ್ತ್ರಾಸ್ತ್ರಗಳು ಇರ್ತಕ್ಕಂಥದ್ದು. ಇರಾನ್ಗೂ ಸಹ ಚೀನಾ ಸೇರಿದ ಹಾಗೆ ಇನ್ನಿತರ ದೇಶಗಳು ಸಪೋರ್ಟ್ಗೆ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ರಷ್ಯಾ ಚೀನಾ ಸೇರಿದ ಹಾಗೆ ಇನ್ನಿತರ ದೇಶಗಳು ಇರಾನ್ಗೆ ಸಪೋರ್ಟಾಗಿ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇರಾನ್ ಸಹ ಬಹಳ ಧೈರ್ಯದಿಂದಲೇ ಈ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಖಮೇನಿಯ ಹತ್ಯೆಯ ನಂತರ ಯಾರಾಗ್ತಾರೆ ಉತ್ತರಾಧಿಕಾರಿ ಅನ್ನುವ ಚರ್ಚೆಗಳ ನಡುವೆ ನಡೀತಾ ಇರ್ತಕ್ಕಂಥ ಈ ದಾಳಿ ಬಹುಶಃ ಅದರ ಪರಿಣಾಮ ಭಾರತದ ಮೇಲೆ ದೊಡ್ಡ ಮಟ್ಟಕ್ಕೆ ತಡ್ತಾ ಇರ್ತಕ್ಕಂಥದ್ದು. ಆಗಲೇ ನಾವು ನೋಡಿದ್ವಿ, ಭಾರತೀಯರ ನಾಗರಿಕರ ಸಾವು ಒಂದು ಕಡೆಯಾದರೆ, ಮಗದೊಂದು ಕಡೆ ಈ ಪೆಟ್ರೋಲಿಯಂ ಸರಬರಾಜಿನಲ್ಲಿ ವ್ಯತ್ಯಯವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ನಮ್ಮ ದೇಶದಲ್ಲೂ ಸಹ ಅದರ ಏರುಪೇರುಗಳನ್ನು, ಪೆಟ್ರೋಲ್ನ ದರ ಏರಿಕೆ ಮತ್ತು ಒಂದಷ್ಟು ಪರಿಸ್ಥಿತಿಗಳು ಬಿಗಡಾಯಿಸೋದನ್ನು ನಾವು ನೋಡಬಹುದಾಗಿದೆ.